ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಾರ್ಮುಡಿ ಘಾಟ್ದು ಒಂದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಇದು ಚಾರ್ಮುಡಿ ಘಾಟ್ಗೆ ಹೋಗೋ ರೂಟ್. ಇದು ನಾವು ಕೊಟ್ಗೆಹಾರದಿಂದ ಚಾರ್ಮುಡಿ ಘಾಟ್ ಕೊಟ್ಟಿದ್ದೀವಿ. ಲೈಫಲ್ಲೂ ಮರೆಯೋಕ್ಕಾಗಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂದರೆ ದೇವರೇ, ಇನ್ನು ಲೈಫಲ್ಲೂ ನಾವು ಈ ಜೂನಿಂದ ಆಗಸ್ಟ್ವರೆಗೂ ಈ ಘಾಟ್ ಸೆಕ್ಷನ್ಗೆ ಹೋಗಬಾರ್ದು ಅಂತ ಎಕ್ಸ್ಪೀರಿಯನ್ಸ್ ಆಯಿತು. ನೋಡಿ, ಎಷ್ಟು ಮೋಡ, ಒಂದು ರೋಡೇ ಕಾಣಲ್ಲ ಆ ಥರ ಮೋಡ ಮುಚ್ಕೊಂಡಿದೆ. ಮತ್ತು ಅಲ್ಲಿ ಫಾಗು ಆ ಥರ ಕ್ಲೋಸ್ ಆಗಿದೆ, ಕಾಣಿಸೋದಿಲ್ಲ. ಕಾರ್ ಓಡಿಸೋದಕ್ಕೂ ಕಾಣಿಸಲ್ಲ. ಮಳೆ ಸಿಕ್ಕಾಪಟ್ಟೆ ಜೋರು. ಈಗ ನಮ್ಮ ಎದುರುಗಡೆ ಕಾರ್ ಹೋಗ್ತಾ ಇದೆಯಲ್ಲ, ಆ ಕಾರು ಆ ಮಳೆ ಜೋರಾಗಿದ್ದ ತಕ್ಷಣವೇ ಸೈಡೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಅವರು ಮುಂದೆ ಓಡಿಸೋದೇ ಇಲ್ಲ. ಆಮೇಲೆ ಅಯ್ಯೋ, ನಮಗಂತೂ ತುಂಬ ಭಯ ಆಗುತ್ತೆ. ಎಷ್ಟು ಅಂದರೆ ಆ ಕಡೆಯಿಂದ ಗಾಡಿಗಳು ಬರುತ್ತೆ, ಆ ಲೈಟ್ ಫೋಕಸ್ಗೆ ಏನೂ ಕಾಣಿಸೋದಿಲ್ಲ. ನೋಡಿ, ಆ ಲೈಟ್ ಫೋಕಸ್ಗೆ ರೋಡೇ ಕಾಣಿಸ್ತಾ ಇಲ್ಲ. ಮತ್ತು ಏನಂದರೆ ಭಯ ಏನಂದರೆ ಮರ ಎಲ್ಲಿ ಬಿದ್ದೋಗುತ್ತೋ, ಎಲ್ಲಿ ಗುಡ್ಡ ಕುಸಿಯುತ್ತೋ. ಆ ಟೈಮಲ್ಲಿ ಆ ಸಕಲೇಶ್ಪುರದಲ್ಲೆಲ್ಲ ಗುಡ್ಡ ಕುಸಿತಿತ್ತು. ಆಮೇಲೆ ನಾವು ಮುಂದೆ ಪಾಸ್ ಆಗ್ತಾ ನಮ್ಮ ಬ್ಯಾಕ್ ಸೈಡೇ ಮರ ಒಂದು ಬಿತ್ತು. ನಮ್ಮ ಲಕ್ಕು ಏನೂ ಆಗಲಿಲ್ಲ ನಮಗೆ. ಎಷ್ಟು ಭಯ ಅಂದರೆ ಅಷ್ಟು ಭಯಂಕರವಾಗಿತ್ತು ಮಾತ್ರ ಆ ಎಕ್ಸ್ಪೀರಿಯನ್ಸ್ ಮಾತ್ರ. ಯಾರು ಈ ಜೂನಿಂದ ಆಗಸ್ಟ್ ಎಂಡ್ವರೆಗೂ ಯಾರೂ ಈ ಘಾಟ್ ಸೆಕ್ಷನ್ಗೆ ಹೋಗಲೇಬಾರ್ದು ಅನಿಸ್ಬಿಟ್ಟಿದೆ. ದಯವಿಟ್ಟು ಹೋಗಬೇಡಿ ಯಾರೂ. ನಮಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗೋಗಿದೆ ಇದರಿಂದ. ಅದು ನಾವು ಹೊರಟಿದ್ದು 4 o'clockಗೆ ಅಷ್ಟು ಕತ್ತಲೆ, ಏನು ಕಾಣಿಸ್ತಿಲ್ಲ. ಆಮೇಲೆ ಹೆಂಗೋ ಒಂದು 40 ಸ್ಪೀಡಲ್ಲೇ ಹೋದ್ವಿ. ಅದಾದಮೇಲೆ ನಮಗೆ ದೇವ್ರನ್ನೆಲ್ಲ ನೆನೆಸ್ಕೊಂಡಿದ್ದೀನಿ, ದೇವ್ರನ್ನೆಲ್ಲ ಪ್ರೇ ಮಾಡಿದ್ದೀನಿ. ನಿಜವಾಗ್ಲೂ ನಮಗೆ ದೇವರೇ ಒಂದು ದಾರಿ ತೋರಿಸ್ತಾ ಅನ್ಸುತ್ತೆ ಅವತ್ತು. ಅದೇ ಟೈಮಲ್ಲಿ ನಮಗೆ ಈ ಬಸ್ಸು ನನಗೆ ಸಿಕ್ತು. ಅಂದರೆ ಘಾಟ್ ಸೆಕ್ಷನಲ್ಲಿ ಅರ್ಧದಲ್ಲಿ ಸಿಕ್ತು. ನಾನು ಇನ್ನೇನು ಘಾಟ್ ಸೆಕ್ಷನ್ ಎಂಡಿಂಗಲ್ಲಿ ನಾನು ಈ ವಿಡಿಯೋ ಮಾಡಿಕೊಂಡೆ. ನಿಜವಾಗ್ಲೂ ನಮಗೆ ಇದು ಈ KSRTC ಬಸ್ ನಮಗೆ ದೇವ್ರ ಥರ ಅಡ್ಡ ಸಿಕ್ತು. ನಿಜವಾಗ್ಲೂ ಕೆಳಗಡೆ ಬಂದು ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತೀವ ಅಂತ ಅನಿಸ್ಬಿಟ್ಟಿತ್ತು. ಅಷ್ಟು ಮಳೆ, ಅಷ್ಟು ಒಂದು ಸ್ವಲ್ಪನೂ ರೋಡೇ ಕಾಣಿಸ್ತಿಲ್ಲ. ತುಂಬ ಭಯಂಕರವಾಗಿತ್ತು. ನಮಗಂತೂ ಆ ಎಕ್ಸ್ಪೀರಿಯನ್ಸ್ ಅಂತೂ ಮರೆಯೋಕ್ಕೆ ಆಗಲ್ಲ ನಿಜವಾಗ್ಲೂ. ನಿಜವಾಗ್ಲೂ ಯಾವುದೋ ದೇವರೇ ನಮ್ಮ ಭಾಗದಲ್ಲಿದ್ದ ಅನಿಸ್ಬಿಟ್ಟಿದೆ ಅವತ್ತು. ಲೈಫ್ ಲಾಂಗ್ ಮರೆಯೋಕ್ಕೆ ಆಗಲ್ಲ ಇದಂತೂ. ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.